ತಮಿಳುನಾಡಿನ ಸ್ಟಾರ್ ನಟ ವಿಶಾಲ್ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ರು. ವಿಶಾಲ್ ನಟಿಸಿದ ಮದಗಜರಾಜ ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ವೇದಿಕೆ ಮೇಲೆ ವಿಶಾಲನ್ನ ನೋಡಿ ಅವರ ಅಭಿಮಾನಿಗಳು ಶಾಕ್ ಆಗಿದ್ರು. ಅವರ ಕೈ ನಡುಗುತ್ತಿತ್ತು. ಮಾತನಾಡುವುದಕ್ಕೂ ಪರದಾಡುತ್ತಿದ್ದ ಈ ನಟನನ್ನ ನೋಡಿ ಇಡೀ ಚಿತ್ರರಂಗಕ್ಕೆ ಅಚ್ಚರಿ ಕೂಡ ಕಾದಿತ್ತು. ಈಗ ಮಂಗಳೂರಿನಲ್ಲಿ ನಡೆದ ಜಾರಂದಾಯ ಕೋಲಾದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ತಮಿಳಿನ ಸ್ಟಾರ್ ನಟ ವಿಶಾಲ್ ತಮಿಳುನಾಡಿನ ದೈವದ ಮೊರೆ ಹೋಗಿದ್ದಾರೆ. ದೈವದ ಮುಂದೆ ತಮ್ಮ ಸಮಸ್ಯೆಯನ್ನ ಬಗೆಹರಿಸುವಂತೆ ಬೇಡಿಕೊಂಡಿದ್ದಾರೆ. ವಿಶಾಲ್ ಅನಾರೋಗ್ಯದ ಬಳಿಕ ಚೇತರಿಸಿಕೊಂಡಿದ್ದರೂ ದಿಢೀರನೆ ಯಾಕೆ ದೈವದ ಮೊರೆ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಮದಗಜರಾಜ ಇವೆಂಟ್ನಲ್ಲಿ ಮೈಕ್ ಹಿಡಿಯುವುದಕ್ಕೂ ಪರದಾಡಿದ್ದ ತಮಿಳು ನಟ ವಿಶಾಲ್ ಬಗ್ಗೆ ಕೆಲವರು ಆತಂಕ ವ್ಯಕ್ತಪಡಿಸಿದ್ರು. ಮತ್ತೆ ಕೆಲವರು ಟೀಕೆಗಳನ್ನ ಮಾಡಿದ್ರು. ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆ ವಿಶಾಲ್ ವೈರಲ್ ಫೀವರ್ ಎಂದು ಹೇಳಿಕೊಟ್ಟಿದ್ರು. ಹೀಗಿದ್ರೂ ಅವರ ಅನಾರೋಗ್ಯದ ಬಗ್ಗೆ ಟೀಕೆಗಳು ಮಾತ್ರ ಕಡಿಮೆ ಆಗಿರಲಿಲ್ಲ. ಆನಂತರ ಕೆಲವು ವೇದಿಕೆಗಳಲ್ಲಿ ವಿಶಾಲ್ ತಮ್ಮ ಆರೋಗ್ಯದ ಬಗ್ಗೆ ಸ್ಪಷ್ಟತೆಯನ್ನ ನೀಡಿದ್ರು. ಅಲ್ಲಿಗೆ ಈ ಮ್ಯಾಟರ್ ತಣ್ಣಗಾಗಿತ್ತು. ಆದ್ರೆ ಈಗ ಕೋಲಾರಾಧನೆಯಲ್ಲಿ ಭಾಗಿಯಾಗಿದ್ದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಸದ್ಯ ಮಂಗಳೂರಿನ ಮೂಲ್ಕಿ ಸಮೀಪದ ಪಕ್ಷಿಕೆರೆಯ ಹರಿಪಾದಿಯ ಧರ್ಮದೈವ ಜಾರಂದಾಯ ದೇವಸ್ಥಾನದಲ್ಲಿ ನೇಮೋತ್ಸವ ನಡೆದಿತ್ತು. ಅಲ್ಲಿಗೆ ತಮಿಳು ನಟ ವಿಶಾಲ್ ಅವರ ಆಪ್ತರೊಂದಿಗೆ ಬಂದಿದ್ರು. ಈ ವೇಳೆ ಸುಮಾರು 3 ಗಂಟೆಗಳ ಕಾಲ ಕೋಲಾದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದೈವ ಬಳಿಕ ತನ್ನ ಆರೋಗ್ಯ ಹಾಗೂ ವೈಯಕ್ತಿಕ ಬದುಕಿನ ಎದ್ದಿರುವ ಸಮಸ್ಯೆಗಳನ್ನ ನಿವಾರಿಸುವಂತೆ ಕೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಜಾರಂದಾಯ ದೇವಸ್ಥಾನದಲ್ಲಿ ದೈವದ ಮುಂದೆ ಮಲ್ಲಿಗೆ ಹೂವು ಇಟ್ಟು ಕಣ್ಣೀರಿಡುತ್ತಾ ತನ್ನನ್ನ ಸಮಸ್ಯೆಗಳಿಂದ ಹೊರತರುವಂತೆ ಬೇಡಿಕೊಂಡಿದ್ದಾರೆ. ಈ ವೇಳೆ ದೈವ ಕೂಡ ಕೈ ಸನ್ನೆಯ ಮೂಲಕ ವಿಶಾಲ್ಗೆ ಉತ್ತರ ಕೊಟ್ಟಿದ್ದು, ಬಹಳ ಸಮಸ್ಯೆಯಲ್ಲಿ ಇದ್ದೀಯಾ, ಹೆದರುವುದು ಬೇಡ, ನನ್ನ ಮುಗ ಏರುವ ವೇಳೆ ನಿನಗೆ ನುಡಿ ನೀಡುತ್ತೇನೆ, ಅಲ್ಲಿಯವರೆಗೂ ನಿಲ್ಲು ಎಂದು ಹೇಳಿಕೆ ಕೊಟ್ಟಿದೆ ಎಂದು ವರದಿಯಾಗಿದೆ. ಆದರೆ ಅದಾಗಲೇ ವಿಶಾಲ್ 3 ಗಂಟೆಗಳ ಕಾಲ ಕೋಲಾದಲ್ಲಿ ಭಾಗಿಯಾಗಿದ್ದರಿಂದ ಸಮಯದ ಅಭಾವದಿಂದ ತೆರಳಿದ್ದಾರೆ ಎಂದು ಸದ್ಯ ಮಾಹಿತಿ ಲಭ್ಯವಾಗಿದೆ.